ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದೀರ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮನೆಯಲ್ಲಿ ಮಕ್ಕಳು ರಜೆನಲ್ಲಿ ಏನಾದರೂ ಸ್ನ್ಯಾಕ್ಸ್ ಕೇಳ್ತಿದ್ರೆ ಈ ಥರ ಟ್ರೈ ಮಾಡಿ ನೋಡಿ. ಮನೆಯಲ್ಲಿರುವಂಥ 3 ಥರ ತರಕಾರಿ ಇಟ್ಕೊಂಡು ABC ಮಂಚೂರಿಯನ್ ಅಥವಾ BCC ಮಂಚೂರಿಯನ್ ಅಂತಲೇ ಹೇಳ್ಬೋದು. ಸೊ ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ಸಿಂಪಲ್ಲಾಗಿ ಕ್ವಿಕ್ಕಾಗಿ 10 ನಿಮಿಷದಲ್ಲಿ ಆಗೋಗುತ್ತೆ. ಆಲ್ರೆಡಿ ನಾನು ಮಂಚೂರಿಯನ್ ರೆಸಿಪಿ ಎಷ್ಟು ವೆರೈಟಿಯಲ್ಲಿ ಹಾಕಿದ್ದೀನಿ. ಖಂಡಿತ ನೀವು ನೋಡಿಲ್ಲ ಅಂದರೆ ಒಂದ್ಸರಿ ಪ್ಲೇಲಿಸ್ಟಲ್ಲಿ ಚೆಕ್ ಮಾಡಿ. ಇವತ್ತು ಮಾಡುವಂಥ ರೆಸಿಪಿ ನಿಮಗೆ ಇಷ್ಟ ಆಯ್ತು ಅಂದರೆ ಜಾಸ್ತಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಇದೊಂದು ಡ್ರೈ ಮಂಚೂರಿಯನ್, ಯಾವುದೇ ರೀತಿ ಸಾಸ್ ಮಾಡೋ ಅವಶ್ಯಕತೆ ಇಲ್ಲ. ಇವಾಗ ಯಾವ ರೀತಿ ಮಾಡೋದಂತ ನೋಡೋಣ. ABC ಮಂಚೂರಿಯನ್ ಅಂತ ಯಾಕೆ ಹೇಳಿದೆ ಅಂದರೆ ಕನ್ನಡದಲ್ಲಿ ಕ್ಯಾಬೇಜ್ನ ಎಲೆಕೋಸು ಅಂತಾರೆ. ಅದಕ್ಕೆ ಎಲೆಕೋಸು, ಬೀಟ್ರೋಟು, ಕ್ಯಾರೆಟು ಇದರ ತುರಿದಿಟ್ಕೊಂಡಿದ್ದೀನಿ. ಇವಾಗ ತೆಂಗಿನಕಾಯಿ ತುರಿತೀರಲ್ಲ ಆ ಥರದ್ರಲ್ಲೇ ತುರಿಬೇಕಾಗುತ್ತೆ. ಮತ್ತು ಅದಕ್ಕೆ ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ದೀನಿ. ಕ್ಯಾರೆಟ್ 1 ತೊಗೊಂಡಿದ್ದೀನಿ, ಬೀಟ್ರೋಟ್ 1 ತೊಗೊಂಡಿದ್ದೀನಿ, ಮತ್ತು ಅದರಲ್ಲಿ 2 ಭಾಗದಷ್ಟು ಎಲೆಕೋಸು ತೊಗೊಂಡಿದ್ದೀನಿ. ಇವಾಗ ಇದನ್ನೆಲ್ಲ ಒಂದು ಬೌಲ್ಗೆ ಹಾಕೊಳ್ಳೋಣ. ಸೊ ಅದನ್ನೇ ನಾವು ಇಂಗ್ಲೀಷಲ್ಲಿ ಹೇಳೋದಾದರೆ BCC ಅಂತ ಹೇಳ್ಬೇಕಂದ್ರೆ ಬೀಟ್ರೋಟು, ಕ್ಯಾರೆಟು, ಕ್ಯಾಬೇಜ್ ಈ ಥರ ಅರ್ಥ ಮಾಡ್ಕೊಳ್ಳಿ. ಸೊ ಡಿಫ್ರೆಂಟ್ ಆಗಿರುತ್ತೆ. ಮಕ್ಕಳಿಗೆ ಕೂಡ ಈ ಥರ ಒಂದು ಡಿಫ್ರೆಂಟ್ ಹೆಸರಲ್ಲಿ ಅವ್ರಿಗೆ ಹೇಳ್ಕೊಟ್ರೆ ಇಷ್ಟಪಟ್ಟು ತಿಂತಾರೆ. ಇವಾಗ ತರಕಾರಿನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದರಲ್ಲೇ ತೇವಾಂಶ ಬರೋ ಥರ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನಾವು ಕೈಯಲ್ಲಿ ಹಿಂಡಿದ್ರೆ ಅದರಲ್ಲಿ ರಸ ಬಿಡಬೇಕು, ಯಾಕಂದರೆ ಈ ರೆಸಿಪಿಗೆ ಜಾಸ್ತಿ ನೀರು ಬೇಕಾಗೋದಿಲ್ಲ, ಅದಕ್ಕೋಸ್ಕರನೇ. ಸೊ ಕೆಲವರು ತುಂಬ ಜನ ಮನೆಯಲ್ಲಿ ಬೀಟ್ರೋಟ್ ತಿಂದೇ ಇರೋರು ಇರ್ತಾರೆ. ನಮ್ಮ ಮನೇಲಿ ಕೂಡ ನಮ್ಮ ಕ್ಯಾಮ್ರಾಮನ್ ತಿನ್ನಲ್ಲ, ಅಂದರೆ ನಮ್ಮ ತಮ್ಮ ತಿನ್ನೋದಿಲ್ಲ ಬೀಟ್ರೋಟು. ಈ ಥರ ಸ್ನ್ಯಾಕ್ಸಲ್ಲಿ ಮಾಡಿಕೊಟ್ರೆ ತಿನ್ಕೊತಾನೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇವಾಗ 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 1 ಟೀ ಸ್ಪೂನ್ ಉಪ್ಪು ಹಾಕ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಧನಿಯಾ ಪುಡಿ 1 ಟೀ ಸ್ಪೂನ್, ಗರಂ ಮಸಾಲ 1 ಟೀ ಸ್ಪೂನ್, ಮತ್ತು ಅಚ್ಕಾರದ ಪುಡಿ 1.5 ಟೇಬಲ್ ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ. ಪೆಪ್ಪರ್ ಪುಡಿ 1 ಅರ್ಧ ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ. ನಾರ್ಮಲ್ ಧನಿಯಾ ಪುಡಿ, ಖಾರದ ಪುಡಿ, ಗರಂ ಮಸಾಲ, ಪೆಪ್ಪರ್ ಪುಡಿ ಸ್ವಲ್ಪ ಖಾರಕ್ಕೆ. ಹಾಗೆ ಇಲ್ಲಿ ಮೈದಾ ಹಿಟ್ಟು 1 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ನಾನು ತೊಗೊಂಡಿರೋಂಥ ಇಂಗ್ರೀಡಿಯೆಂಟ್ಸ್ಗೆ ಕರೆಕ್ಟಾಗಿ ಅಳತೆ ಈ ಥರ ನೀವು ಬೇಕಂದರೆ ಒಂದು ಸರಿ ಡೌನ್ಲೋಡ್ ಮಾಡ್ಕೋಬೋದು ಅಥವಾ ನೋಟ್ ಮಾಡಿಕೊಂಡು ನೀವು ಪಕ್ಕ ಪ್ರಿಪೇರ್ ಮಾಡಿದ್ರೆ ನಿಮಗೆ ಸೇಮ್ ಬರುತ್ತೆ. ಹಾಗೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲೋರ್ ಹಾಕ್ಕೊಂಡಿದ್ದೀನಿ. ಮತ್ತು ಇಲ್ಲಿ 1 ಟೀ ಸ್ಪೂನ್ ಟೊಮೊಟೊ ಸಾಸು, ಅದು ಟೊಮೊಟೊ ಕೆಚಪ್, ಮತ್ತು 1/4 ಟೀ ಸ್ಪೂನ್ ಆಗೋಷ್ಟು ಸೋಯಾ ಸಾಸ್. ಬೈ ಚಾನ್ಸ್ ನಿಮ್ಮ ಹತ್ರ ಟೊಮೊಟೊ ಸಾಸು, ಸೋಯಾ ಸಾಸ್ ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಇದು ಯಾಕೆ ಹಾಕ್ತಾಯಿದ್ದೀನಿ ಅಂದರೆ ಇವಾಗ ಮಂಚೂರಿಯನೆಲ್ಲ ಮಾಡಿದಾಗ ಸಾಸ್ ಯೂಸ್ ಮಾಡ್ತಿರಲ್ಲ, ನಿಮ್ಗೆ ಅದೇ ಫ್ಲೇವರ್ ಸಿಗಬೇಕಂತ ನಾನು ಈ ಥರ ಯೂಸ್ ಮಾಡ್ತಾಯಿದ್ದೀನಿ. ಟೊಮೊಟೊ ಸಾಸನ್ನು ನಿಮಗೆ ಮನೇಲಿ ಮಾಡ್ಕೊಳ್ಳೋಕ್ಕೆ ಯಾವ ರೀತಿ ಮಾಡೋದಂತಲೂ ಹಾಕಿದ್ದೀನಿ. ಬೈ ಚಾನ್ಸ್ ಮನೇಲಿ ಇಲ್ಲ ಅಂದ್ರೂ ಅಂಗಡಿಗಳಲ್ಲಿ ₹2 ₹3 ಪ್ಯಾಕೆಟ್ಗೆ ಟೊಮೊಟೊ ಕೆಚಪ್ಗಳು ಸಿಗುತ್ತೆ, ಅಥವಾ ನೀವು ಲಾಂಗ್ ಪ್ಯಾಕೆಟ್ ಕೂಡ ಯೂಸ್ ಮಾಡ್ಕೋಬೋದು, ಅಥವಾ ಇಲ್ಲಾಂದ್ರೂ ಮಾಡ್ಕೋಬೋದು. ನೀರು ಮಾತ್ರ 1 ರಿಂದ 2 ಟೇಬಲ್ ಸ್ಪೂನ್ ಆಗೋಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಅದ ಬಂದ್ಬಿಟ್ಟು ಈ ಥರ ಇರಬೇಕು. ಈ ಥರ ಅದ ಇದ್ದರೆ ನಮಗೆ ರೌಂಡಾಗಿ ಶೇಪ್ ಮಾಡೋದಕ್ಕೆ ಈಸಿ ಆಗುತ್ತೆ. ತುಂಬ ಲಿಕ್ವಿಡ್ ಆಯ್ತು ಅಂದರೆ ಇನ್ನೊಂಚೂರು ಎಕ್ಸ್ಟ್ರಾ ನೀವು ಕಾರ್ನ್ಫ್ಲೋರ್ ಅಥವಾ ಮೈದಾ ಹಿಟ್ಟಾದರೂ ಹಾಕ್ಕೋಬೋದು. ನೋಡಿ ಈ ಥರ ಇರಬೇಕು. ನಮಗೆ ಯಾವ ಶೇಪ್ ಮಾಡಿದ್ರೂ ಆ ಶೇಪ್ಗೆ ಕರೆಕ್ಟಾಗಿ ಬ್ರೇಕ್ ಆಗದಿರಂಗೆ ಬರಬೇಕು. ಇವಾಗ ನಾನೆಲ್ಲ ಚಿಕ್ಕದಾಗಿ ಉಂಡೆ ಮಾಡ್ಕೊತ ಇದ್ದೀನಿ. ಎಣ್ಣೆನಲ್ಲಿ ಹಾಕಿದ್ರೆ ಸ್ವಲ್ಪ ಸೈಜ್ ದೊಡ್ಡದಾಗುತ್ತೆ, ಅದಕ್ಕೆ ಚಿಕ್ಕದು ಇವಾಗ ಇದಿರುತ್ತಲ್ಲ ಸೋಯಾ ಚಂಕ್ಸ್ ಇರುತ್ತಲ್ವ ಆ ಸೈಜಿಗೆ ಮಾಡ್ಕೊಂಡಿದ್ದೀನಿ. ನಾನು ತೊಗೊಂಡಿರೋಂಥ ಇಂಗ್ರೀಡಿಯೆಂಟ್ಸಲ್ಲಿ ನಾನು ಪ್ಲೇಟಲ್ಲಿ ಏನು ತೋರಿಸ್ತಾ ಇದ್ದೀನಿ ಇಷ್ಟ ಆಗಿದೆ. ಮತ್ತು ಇವಾಗ ನಾನು ಇದನ್ನು 2 ಬ್ಯಾಚ್ ಆಗಿ ಫ್ರೈ ಮಾಡ್ಕೊತೀನಿ. ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಎಣ್ಣೆ ಮೀಡಿಯಮ್ ಹೀಟಲ್ಲೇ ಇರಬೇಕು. ಒಂದೊಂದಕ್ಕೂ ಒಂದು 5 ಸೆಕೆಂಡ್ ಗ್ಯಾಪ್ ಬಿಟ್ಟು ಹಾಕಿ, ಒಟ್ಟಿಗೆ ಹಾಕೋಕ್ಕೆ ಹೋಗಬೇಡಿ, ಯಾಕಂದರೆ ಒಟ್ಟಿಗೆ ಹಾಕಿದ್ರೆ ಅಂಟೋ ಚಾನ್ಸಸ್ ಇರುತ್ತೆ. ಇನ್ನೊಂದು ಪೂರ್ತಿ ಎಣ್ಣೆ ಕಾದಿದ್ರೆ ಬೇಗನೆ ಸೀದೋಗ್ಬಿಡುತ್ತೆ. ಎಣ್ಣೆ ಕಾದಿರಬೇಕು, ಅದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದೊಂದೇ ಹಾಕಿ. ಕೆಲವೊಂದು ಟಿಪ್ಸ್ನ ಕರೆಕ್ಟಾಗಿ ಫಾಲೋ ಮಾಡಿದ್ರೆ ನಿಮಗೆ ಆ ರೆಸಿಪಿಗಳು ಕರೆಕ್ಟಾಗಿ ಬರುತ್ತೆ. ಫಸ್ಟ್ ಟೈಮ್ ಮಾಡೋದಾಗಿರಲಿ ಅಥವಾ ಎಷ್ಟೇ ಸರಿ ಮಾಡಿ ಅಭ್ಯಾಸ ಇದ್ರೂ ಈ ಟಿಪ್ಸ್ನೆಲ್ಲ ಫಾಲೋ ಮಾಡ್ದೇ ನಾವು ಅಂದ್ಕೊಳ್ಳೋ ಥರ ರೆಸಿಪಿ ರೆಡಿ ಆಗೋದು. ಮತ್ತು ಹಾಕಿದ ತಕ್ಷಣ ಇದನ್ನು ಸೌಟಿಂದ ತಿರ್ಗ್ಸೋಕ್ಕೆ ಹೋಗಬೇಡಿ, 1 ನಿಮಿಷ ಬಿಡಿ. 1 ನಿಮಿಷ ಬಿಟ್ಟು ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಒಂದು 3 ರಿಂದ 4 ನಿಮಿಷ ಫ್ರೈ ಮಾಡ್ಕೋಬೇಕು. ತುಂಬ ಎಣ್ಣೆನಲ್ಲಿ ಫ್ರೈ ಮಾಡಿದ್ರೆ ಬೀಟ್ರೋಟ್ ಹಾಕಿರೋದ್ರಿಂದ ನಿಮಗೆ ಕಲರ್ ಬಂದ್ಬಿಟ್ಟು ಬ್ಲ್ಯಾಕ್ ಕಲರ್ಗೆ ಚೇಂಜ್ ಆಗಿಬಿಡುತ್ತೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಬೀಟ್ರೋಟ್ ಅನ್ನೋದು ಇನ್ಸ್ಟೆಂಟ್ ಕಲರ್, ಇದಕ್ಕೆ ಅದೇ ರೀತಿ ಫುಡ್ ಕಲರ್ ಬೇಕಾಗೋದಿಲ್ಲ. ಮತ್ತು ಬೀಟ್ರೋಟ್ ಬೇಗನೆ ಎಣ್ಣೆಯಲ್ಲಿ ಬೇಯುತ್ತೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಅದಕ್ಕೆ ನಾನು ಎಲ್ಲ ತರಕಾರಿನೂ ತುರಿದಾಕಿರೋದು, ಯಾಕಂದರೆ ಬೇಗನೆ ಕುಕ್ ಆಗುತ್ತೆ. ಒಂದು 2 ರಿಂದ 3 ನಿಮಿಷ ಇದನ್ನು ಫ್ರೈ ಮಾಡಿದ್ರೆ ಸಾಕು. ಇವಾಗ ಆಲ್ಮೋಸ್ಟ್ ಚೆನ್ನಾಗಿ ಫ್ರೈ ಆಗಿದೆ. ಇದನ್ನು ಎತ್ತಿಟ್ಕೊತಾ ಇದ್ದೀನಿ. ಉಳಿದಿರೋದು ಇದೇ ಥರ ಮಾಡ್ಕೊತೀನಿ. ಬೇಕಂದರೆ ಇದ್ರ ಜೊತೆಗೆ ಹಸಿರು ಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪನ್ನ ಹಾಕಿ ಫ್ರೈ ಮಾಡ್ಕೊಳ್ಳಿ, ತಿನ್ನೋವಾಗ ಚೆನ್ನಾಗಿರುತ್ತೆ. ಇವಾಗ ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಖಂಡಿತ ರೆಸಿಪಿನ ಟ್ರೈ ಮಾಡಿ. ನಿಮ್ಗೆ ಯಾವ ಥರ ಬಂತಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ. ಟೇಕ್ ಕೇರ್, ಬಾಯ್.